ಆಗ್ಬೋದು. ಇನ್ನು ಮುಂದಿನ 30 ತಿಂಗಳ ತನಕ ಇವರಿಬ್ಬರು ಉಳಿತಾರೆ ಅನ್ನೋದು ಮಾತ್ರ. ಅದೇ ಕಾಲ ಬಾಲಚಂದ್ರ ಜಾರಕಿಹೊಳಿ ಹೇಳಿದರೆ ಇಲ್ಲ, ಒಳ್ಳೆಯ ಆಡಳಿತಗಾರಿದ್ದಾರೆ, ಅರ್ಥಶಾಸ್ತ್ರ ತಜ್ಞರಿದ್ದಾರೆ, ನಿಶ್ಚಿತವಾಗಿ ಬಳಸ್ತಾರೆ, ಮುಂದಿನ 5 ವರ್ಷ ಇವರೇ ಇರ್ತಾರೆ ಅನ್ನೋಂಥ ಮಾತನ್ನು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಅಷ್ಟು ಸುಲಭನಾ ಅನ್ನೋದು ಇವತ್ತು ಮಾತಾಡೋಕ್ಕಿಂತಲೂ ಆವತ್ತು ಬಂದಾಗ ನೋಡುವಂಥ ವಿಷಯ. ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲೂ ಸಾಕಷ್ಟು ಜನ ಅಧ್ಯಕ್ಷರಾಗಬೇಕು ಅನ್ನುವಂಥ ಕನಸುನಿಗಳು ಸಾಕಷ್ಟಿದ್ದಾರೆ. ಹೀಗಾಗಿ ಅದು ಆ ಸಂದರ್ಭದಲ್ಲಿ ಚೇಂಜ್ ಆಗ್ಬೋದು ಅನ್ನೋಂಥ ಲೆಕ್ಕ. ಇನ್ನು 30 ತಿಂಗಳ ನಂತರ ಏನೇನಾಗ್ತದೆ ನೋಡೋಣ ಅದನ್ನು. ಬಟ್ ಈಗ ಮಾತ್ರ ಸುಸೂತ್ರವಾಗಿ ಜಾರಕಿಹೊಳಿ ಅವರ ಅಂಡರ್ದಲ್ಲಿ ಬಂದು ಇನ್ನು ಜಾರಕಿಹೊಳಿ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅದ. ಎಲ್ಲ ಅವ್ರು ಹೇಳಿದಂಗೆ ಎರಡೂ ಮಾಡಿದ್ರು. ಎರಡೂ ಲಿಂಗಾಯತ, ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಲಿಂಗಾಯತರಾದರು. ಅದು ಒಂದು ಅವರು ಹೇಳಿದಂಗೆ ನಟ ತೋರಿಸಿದ್ರು. ಅದು ಎಲ್ಲರಿಗೂ ನಮ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಎಂಥದ್ದಿದ್ರು ಸಹಿತ ತಮಗೆ ಮನಸ್ಸಿಗೆ ಇಲ್ಲದೆ ಹೋದರೂ ಸಹಿತ ಕೆಲವು ಮಾಡ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲಿ ಮಾಡಿಕೊಂಡು ಒಂದು ಕಾಂಗ್ರೆಸ್ಸಿಗೆ ಇನ್ನೊಂದು ತಮಗೆ ಅಂದರೆ BJP ಇಟ್ಕೊಂಡು ಜೊಳ್ಳೆಯವರು ಕೊಟ್ಟು ಒಂದಿಷ್ಟು ಏನಪ್ಪ ಅಂತ ಬ್ಯಾಲೆನ್ಸ್ ಕೈಗೊಂಡಿದ್ದಾರೆ. ಒಂದಿಷ್ಟು ಈ ಎಲ್ಲ ಡೆವಲಪ್ಮೆಂಟ್ ನಡೋಕ್ಕೆ ಒಂದು ಸ್ವಲ್ಪ ಎಲ್ಲೋ ಏನೋ ಸೌದಿಯವರು ಒಂದಿಷ್ಟು ತಾವು ತಮ್ಮ ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತ ಅನಿಸ್ತದೆ. ಮತ್ತು ಜಾರಕಿಹೊಳಿ ಅವರು ಸಹಿತ ಎಲ್ಲರೂ ಒಮ್ಮೆಗೆ ನಾವು ಎದುರು ಹಾಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇರ್ಬೋದು, ಮತ್ತೇನು ಇರ್ಬೋದು. ರಾಜಕೀಯದಲ್ಲಿ ಕೆಲವೊಂದು ಕೊಡು ತೊಗೊಳ್ಳೋದಿರ್ತದೆ. ಆ ದಿಶೆಯಲ್ಲೇ ಸೌದಿಯವ್ರ ಜೊತೆಗೆ ಆಗಿರ್ಬೋದು. ಬಟ್ ಕತ್ತಿಯವರು ಮಾತ್ರ ಈ ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಬದಿಗೆ ಸರಿದಿದ್ದಾರೆ ಅಂತ ಅನ್ನಿಸ್ತದೆ. ಮತ್ತು ಅವರು ಸ್ವತಃ ಹೇಳ್ಕೊಂಡಿದ್ರು ಏನಪ್ಪ ಅಂತಂದ್ರೆ ನಾ ಏನಪ್ಪ ಅಧ್ಯಕ್ಷದ ಅಥವಾ ಉಪಾಧ್ಯಕ್ಷದ ಆಕಾಂಕ್ಷೆ ಎಲ್ಲ ಸಾಕಷ್ಟು